ಒಂದು 2 ವರ್ಷದ ಚಿಕ್ಕ ಹುಡುಗಿ ಆಟ ಆಡ್ಕೊಂತ ಪ್ಯಾಮ್ ಆಯಿಲ್ ಪ್ಲಾಂಟೇಶನ್ ಅಲ್ಲಿ ಹೊಟ್ಟೋಗ್ಬಿಡ್ತಾಳೆ. 35 ನಿಮಿಷಕ್ಕೆಲ್ಲ ಮಗು ಕಾಣಿಸಿರನೆ ಆಗೋಗ್ಬಿಡ್ತಾಳೆ. ಯಾರು ಈ ಚಿಕ್ಕ ಹುಡುಗಿ ಆ ಪ್ಲಾಂಟೇಶನ್ ಅಲ್ಲಿ ಏನಾಯ್ತು, ಆ ಪೇರೆಂಟ್ಸ್ ಯಾಕೆ ಸರಿಯಾಗಿ ಇಡ್ಸ್ಕೊಂತ ಇಲ್ಲ, ಆ ಪ್ಯಾಮ್ ಆಯಿಲ್ ತೋಟ ಯಾವ್ದಾದ್ರು ಇದೆಯೋ ಅದು ಸುಮಾರು 45 ಎಕರೆಗಿಂತ ಜಾಸ್ತಿ ಇದೆ ಅಂತ. ಆ 45 ಎಕರೆ ಪ್ಲಾಂಟೇಶನ್ ಆದ್ಮೇಲೆ ಅದ್ರ ಹಿಂದ್ಗಡೆ ಪಕ್ಕ ಚಿಕ್ಕ ಬೆಟ್ಟಗುಡ್ಡಗಳು ಮತ್ತೆ ಅದು ತುಂಬಾ ಫಾರೆಸ್ಟ್ ಇರುತ್ತಂತೆ. ಪೊಲೀಸ್ ಅವ್ರು ಆ ಹುಡುಗಿಯವ್ರ ಅಪ್ಪ ಮೇಲೆ ಅನುಮಾನ ಬೀಳ್ತಾ ಇದ್ದಾರೆ. ಇವನೇನಾದ್ರೂ ಆ ಚಿಕ್ಕ ಹುಡುಗನ ಏನಾದ್ರೂ ಮಾಡ್ದನಾ. ಅದು ಜೂನ್ 6, 2026 ಚಿಕ್ಕ ಊರು CH ಅಗ್ರಹಾರ ತುನಿಮಂಡಲ ಕಾಕಿನಾಡ ಡಿಸ್ಟಿಕ್ ಅಲ್ಲಿ ಬರೋ ಒಂದು ಚಿಕ್ಕ ಊರು. ಆ ಊರು ಸುತ್ತಮುತ್ತಲು ಪ್ಲಾಮ್ ಆಯಿಲ್ ಪ್ಲಾಂಟೇಶನ್ ಇರುತ್ತೆ. 2 ವರ್ಷದ ಚಿಕ್ಕ ಹುಡುಗಿ ಸುಕನ್ರಾ ಜ್ಞಾನೇಶ್ವರಿ ಅಂತ ಹುಡುಗಿ ಹೆಸರು. ಈ ಹುಡುಗಿನ ಅವ್ರ ಮನೆಯವ್ರು ಮುದ್ದಾಗಿ ಜಾನು ಅಂತ ಕೂಗ್ತಾರೆ. ಚಿಕ್ಕ ಹುಡುಗಿ ಜಾನು ಅವ್ರ ಮನೆ ಮುಂದೆ ಈವ್ನಿಂಗ್ ಟೈಮಲ್ಲಿ ಆಡ್ಕೊಂತ ಈ ಪ್ಲಾಂಟೇಶನ್ ಕಡೆ ಹೋಗೋ ವಿಡಿಯೋ ರೆಕಾರ್ಡ್ ಆಗಿದೆ. ಪೇರೆಂಟ್ಸ್ ಯಾರಾದ್ರೂ ಇದಾರೋ, ಗಣೇಶ್ ಮತ್ತೆ ಭವಾನಿ ವ್ಯವಸಾಯ ಮಾಡ್ಕೊಂಡು ಬದುಕ್ತಾ ಇದ್ರಂತೆ. ಆ ಹುಡುಗಿ ಮಿಸ್ ಆಗಿರೋ ದಿನ ಇವ್ರಮ್ಮ ಭವಾನಿ ಮನೆಯಲ್ಲೇ ಇದ್ಲು. ಮಗು ಮನೆ ಮುಂದೆ ಆಚೆ ಕಡೆ ಆಡ್ಕೊಂತ ಇದ್ದಾಳೆ ಅಂತ ಅನ್ಕೊಂಡಿದ್ದಾಳೆ. ಇಲ್ಲಿ ಆ ಲೋಕಲ್ ವಿಲೇಜರ್ ಅವ್ರೂರವನೇ ಒಬ್ನು ಜಾನುನ ಪ್ಲಾಂಟೇಶನ್ ಒಂದು ಎಡ್ಜ್ ಅಲ್ಲಿ ಮೊಡ್ಕಲ್ಲಿ ಇರೋದನ್ನ ನೋಡ್ತಾನೆ. ಹುಡುಗಿ ಜಾನು ಒಬ್ಳೇ ಇರ್ಲಿಲ್ವಂತೆ, ಅವ್ರ ಮನೇಲಿ ಸಾಕೊಂಡಿರೋದು ಪೆಟ್ ನಾಯಿ ಕೂಡ ಇತ್ತಂತೆ. ಅಲ್ಲ, ಹುಡುಗಿ ಜಾನು ಒಬ್ಳೇ ಇರ್ಲಿಲ್ವಂತೆ, ಅವ್ರ ಮನೇಲಿ ಸಾಕಿರೋ ಪೆಟ್ ನಾಯಿ ಸಹ ಜೊತೆ ಇರೋದನ್ನ ನೋಡ್ತಾನೆ ಊರವನು. ಇವನೇನ್ ಮಾಡ್ತಾನೆ ಅಂತಂದ್ರೆ, ಒಂದ್ ಮಗು ಚಿಕ್ಕ ಮಗು ಇಷ್ಟು ದೂರ ಬಂದ್ಬಿಟ್ಟಿದೆ ಅಲ್ಲ, ಕೈ ಹಿಡ್ಕೊಂಡು ಮನೆಗ್ ಕರ್ಕೊಂಡು ಹೋಗೋಣ ಅಂತ ಹತ್ರ ಹೋಗ್ತಾನೆ. ನಾಯಿ ಇವನ್ನ ನೋಡಿ ಬೊಗ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದ್ರೆ ಕಾಮನ್ ಆಗಿ ನಾವು ಯಾವ್ದಾದ್ರು ಒಂದು ನಾಯಿನ ಸಾಕಿದ್ರೆ ನಮ್ಗೆ ಪ್ರೊಟೆಕ್ಟಿವ್ ಆಗಿರುತ್ತೆ, ಅಂದ್ರೆ ಬೇರೆಯವ್ರ ಕಡೆಯಿಂದ ನಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಆ ತರ ಇವನು ಆ ಹುಡುಗಿ ನಮ್ಮ ಕರ್ಕೊಂಡು ಹೋಗೋಣ ಅಂತ ಹತ್ರಕ್ ಬರ್ತಾ ಇದ್ರೆ ಬೊಗಳೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಪರ್ಸನ್ ಯಾರಾದ್ರು ಇದಾನೋ ಹಿಂದಿರ್ಗಿ ಮನೆಗ್ ಬಂದ್ಬಿಡ್ತಾನಂತೆ. ಯಾಕಂದ್ರೆ ನಾಯಿ ಬೊಗಳ್ತಾ ಇದೆ ಅಂತ ಇಡ್ಸ್ಕೊಂಡಿರೋ ಮನೆಗ್ ಬಂದ್ಬಿಡ್ತಾನೆ. ನಾವು ಊರಲ್ಲಿ ಎಂಟರ್ ಆಗೋಷ್ಟೊತ್ತಿಗೆ ಜಾನು ಅವ್ರ ಪೇರೆಂಟ್ಸ್ ಹುಡುಕ್ತಾ ಇದಾರಂತೆ. ನಮ್ಮ ಮಗಳು ಅಂತ ಹುಡುಕ್ತಾ ಇದಾರಂತೆ. ಅವಾಗ ಇವನು ಅವ್ರ ಪೇರೆಂಟ್ಸ್ಗೆ ಹೇಳ್ತಾನೆ, ಯಾರೋ ಜಾನು ಅವ್ರ ಪೇರೆಂಟ್ಸ್ಗೆ, ನಿಮ್ ಮಗಳನ್ನ ಮತ್ತೆ ನಿಮ್ ನಾಯಿನ ಆ ಮುಡ್ಕಲ್ ನೋಡ್ದೆ ಅಲ್ಲಿಗೋಗಿ ಅಲ್ಲಿದ್ದಾರೆ ಅಂತ. ಅವ್ರು ಗಣೇಶ್ ಮತ್ತೆ ಭವಾನಿ ಓಡಿ ಹೋಗ್ತಾರೆ ಆ ಹುಡುಗಿ ಅಲ್ಲಿದ್ದಾಳೇನೋ ಅಂತ ನೋಡೋದಕ್ಕೆ. ಆದ್ರೆ ಅಲ್ಲಿ ಯಾರು ಇರಲ್ಲ, ಹುಡುಗಿನೂ ಇರಲ್ಲ, ನಾಯಿನೂ ಇರಲ್ವಂತೆ. ರಫ್ ಆಗಿ ಒಂದ್ 35 ನಿಮಿಷ ಆಯ್ತಂತೆ ಅಷ್ಟೇ ಅಂತೆ. 35 ನಿಮಿಷದಲ್ಲಿ ಹುಡುಗಿ ಕಾಣಿಸ್ತಿರಾನೆ ಆಗೋಗ್ಬಿಡ್ತಾಳೆ. ಇವ್ರು ತಕ್ಷಣ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಡ್ತಾರೆ. ಈ ಪ್ಯಾಮ್ ಆಯಿಲ್ ಪ್ಲಾಂಟೇಶನ್ ಇದೆ ಅಲ್ಲ, ಸುಮಾರು 45 ಎಕರೆ ಇದೆ ಅಂತೆ. ಅದ್ರ ಪಕ್ಕ ಚಿಕ್ಕ ಬೆಟ್ಟ ಗುಡ್ಡಗಳು ಮತ್ತೆ ಕಾಡಿದೆ ಅಂತೆ. ರಫ್ ಆಗಿ ಒಂದ್ 35 ನಿಮಿಷ ಅಷ್ಟೊತ್ತಿಗೆ ಒಂದ್ ಚಿಕ್ಕ ಹುಡುಗಿ ಎಷ್ಟು ದೂರ ಅಂತ ಹೊಟ್ಟೋಗ್ಬಿಟ್ಟಿರ್ತಾಳೆ ಹೇಳಿ. ಪೊಲೀಸ್ ಅವರು ಈ 45 ಎಕರೆ ಪ್ಲಾಂಟೇಶನ್ ಇದೆ ಅಲ್ಲ, ಅದ್ರಲ್ಲೇ ಇರ್ಬೋದು ಮಗು, ಜಾಸ್ತಿ ದೂರ ಹೋಗಿರಲ್ಲ ಚಿಕ್ಕ ಮಗು ಅಂತ ಪ್ಲಾಂಟೇಶನ್ ಫುಲ್ ಎಲ್ಲ ಮುಡ್ಸ್ತಾರಂತೆ. ಅಲ್ಲೊಂದ್ ಚಿಕ್ಕ ಎವಿಡೆನ್ಸ್ ಸಹ ಇಲ್ಲ. ಇಲ್ಲಿ ಬೇಸಿಕ್ ಆಗಿ ನಾವು ಥಿಂಕ್ ಮಾಡೋದು ಏನಾದ್ರು ಇದೆ ಅಂತಂದ್ರೆ, ಒಂದು 35 ನಿಮಿಷ ಅಷ್ಟೊತ್ತಿಗೆ ಅದು ಡೇ ಲೈಟ್ ಅಲ್ಲಿ ಹೆಂಗೆ ಒಂದು ಹುಡುಗಿ ಕಾಣಿಸ್ತಿರೇನೆ ಆಗೋಗ್ಬಿಡ್ತಾಳೆ ಕಂಪ್ಲೀಟ್ ಆಗಿ. ವಿಲೇಜ್ ಯಾವ್ದಾದ್ರು ಇದೆಯೋ ತುನಿಮಂಡಲ CH ಅಗ್ರಹಾರ ಕಾಕಿನಾಡ ಡಿಸ್ಟಿಕ್, ಅಲ್ಲಿ ಲ್ಯಾಂಡ್ ಎಲ್ಲ ಗುಂತಿಗಳು ಜಾಸ್ತಿ ಅಂತೆ. ಅಂದ್ರೆ ಒಂದು ಫ್ಲಾಟ್ ಆಗಿಲ್ಲ ಲ್ಯಾಂಡ್. 2 years ಮಗು ಆ ಪ್ಲಾಂಟೇಶನ್ ಲೈನ್ಸ್ ಅಲ್ಲಿ ನಡೆಯೋದಕ್ಕೆ ಅಷ್ಟು ಈಸಿ ಅಲ್ಲ ಅಂತೆ. ಅಂದ್ರೆ ಆ ಪ್ಲಾಂಟೇಶನ್ ಅಲ್ಲಿರೋ ಗಿಡ ಹೈಟ್ಗೆ, ಬೇಸ್ ಲೆವೆಲ್ ಇಂದ ಟಾಪ್ ಹೈಟ್ಗೆ ಒಂದ್ 2 ವರ್ಷ ಮಗು ನಡೆಯೋದಕ್ಕೆ ಮುಂದೆ ಏನಿದೆ ಅಂತ ಕಾಣಿಸೋದು ಇಲ್ವಂತೆ. ನಾನು ಜಾಸ್ತಿ ದೂರ ಹೋಗಿರಲ್ಲ ಅಂತ ಇದಾರೆ AP ಪೊಲೀಸ್. ಸಾಮಾನ್ಯವಾಗಿ ಆ ಪ್ಲಾಂಟೇಶನ್ ಬಾರ್ಡರ್ ಲೈನ್ಸ್ ಇಂದ ನಿಂತ್ಕೊಂಡು ನೋಡಿದ್ರೇನೆ ಒಂದ್ 5 feet ಇರೋ ಪರ್ಸನ್ ಕೂಡ ಸರಿಯಾಗಿ ಕಾಣ್ತಲ್ವಂತೆ. ಇನ್ನು ಈ ಚಿಕ್ಕ ಹುಡುಗಿ ಹೆಂಗ್ ಸರ್ವೈವ್ ಆದ್ಲು, ಹೆಂಗ್ ನಡ್ಕೊಂಡು ಹೋದ್ಲು ಅದ್ರಲ್ಲಿ ಅಂತ ಆಶ್ಚರ್ಯ ಬೀಳ್ತಾ ಇದೆ. ಇನ್ನು ಈ ಚಿಕ್ಕ ಹುಡುಗಿ ಇಷ್ಟ ಹೈಟ್ ಇಡ್ತಾಳೆ, ಆ ಗಿಡಗಳಲ್ಲಿ ಏನಾದ್ಲೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಇಲ್ಲೊಂದು ಬೆಟ್ಟ ಗುಡ್ಡಗಳು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ಲ, ಅಂದ್ರೆ ಆ ಪ್ಲಾಂಟೇಶನ್ ಆದ್ಮೇಲೆ ದಟ್ಟವಾದ ಪೊದೆಗಳು, ಮುಳ್ಳಿನ ಗಿಡಗಳು, ಅಂತ ಜಾಗದಲ್ಲಿ ನಡೆಯೋದೇ ಕಷ್ಟ. ಚಿಕ್ಕ ಹುಡುಗಿ ಪರಿಸ್ಥಿತಿ ಏನು? 100ಕ್ಕಿಂತ ಹೆಚ್ಚು ಜನ ಪೊಲೀಸ್ ಆಫೀಸರ್ಸ್ ಗಳಿಗೆ ಬಂದು ಅಲ್ಟ್ರಾ ಲೇಸರಿಂಗ್ ಡ್ರೋನ್ಸ್ ಇಂದ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್, SDRF ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್, ಇವರೆಲ್ಲ ಇಳಿತಾರೆ ಹುಡ್ಕೋದಕ್ಕೆ. 3 ದಿನದಿಂದ ಹುಡುಕ್ತಾ ಇದಾರೆ, ರಿಸಲ್ಟ್ ಇಲ್ಲ ಅಂತ. ಈ ಮಗು ಜಾನು ನಡ್ಕೊಂಡು ಹೋಗಿರ್ತಾಳಲ್ಲ, ಆ ಫುಟ್ ಪ್ರಿಂಟ್ಸ್ ಏನಾದ್ರು ಸಿಗ್ತಾವೇನೋ ಅಂತ ನೋಡಿದ್ರೆ ಆ ನೆಕ್ಸ್ಟ್ ದಿನ ಮಳೆ ಬಿದ್ದಿರೋದ್ರಿಂದ ಅವು ಕೂಡ ಐಡೆಂಟಿಫೈ ಮಾಡೋದಕ್ಕೆ ಆಗ್ಲಿಲ್ವಂತೆ. ಇದ್ರಲ್ಲಿ ಶಾಕಿಂಗ್ ವಿಷಯ ಏನಾದ್ರು ಇದೆ ಅಂತಂದ್ರೆ, ಅವ್ರ ಮನೇಲಿ ಸಾಕೊಂಡಿರ್ತಾರಲ್ಲ ನಾಯಿ, ಪೆಟ್ ಡಾಗ್, ಅದ್ ಮತ್ತೆ 3 ದಿನಕ್ಕೆ ರಿಟರ್ನ್ ಬಂದ್ಬಿಡುತ್ತೆ ಮನೆಗೆ. ಆಯ್ತು, ಆ ನಾಯಿ ಮನೆಗೆ ಬಂತು. ಆ ನಾಯಿ ಬಿಹೇವಿಯರ್ ಅನ್ನು ನೋಡಿ ಪೊಲೀಸ್ ಅವ್ರು ಶಾಕ್ ಆಗಿ ಹೋಗ್ಬಿಡ್ತಾರೆ. ಆ ನಾಯಿ ಏನನ್ನೋ ನೋಡಿ ಜಾಸ್ತಿ ಭಯ ಬಿದ್ದಂಗೆ ವೈಲ್ಡ್ ಆಗಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾಯಿ ಜಾನು ಅವ್ರ ಅಮ್ಮ ಹತ್ರ ಹೋಗ್ಬಿಟ್ಟು ಅವ್ರ ಅಮ್ಮ ಸೀರೆನ ಇಳ್ಕೊಂಡು ಅಳಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಜಾನು ಅವ್ರ ಅಮ್ಮ. ಏನ್ ಅನ್ಸುತ್ತೆ ಅಂತಂದ್ರೆ, ಇಟ್ ಮೀನ್ಸ್ ಬೆಗ್ಗಿಂಗ್ ದ ಹ್ಯೂಮನ್ ವರ್ಲ್ಡ್ ಟು ಫಾಲೋ ದೆಮ್. ಜಾನುಗೋಸ್ಕರ ಹುಡುಕ್ತಾ ಇರೋ 100 ಮಂದಿ ಪೊಲೀಸರನ್ನ ಆ ಹಳ್ಳಿ ಜನರನ್ನ ನೋಡಿ ನಾಯಿ ಜಾಸ್ತಿ ಎದುರ್ಕೊಳೋ ತರ ಬಿಹೇವ್ ಮಾಡುತ್ತೆ. ಸೊ ಈ ಪೊಲೀಸ್ ಅವರು ಆ ನಾಯಿ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿ ಅದ್ರ ಹಿಂದ್ಗಡೆನೆ ಹೋಗ್ತಾರೆ. ಸೊ ಇನ್ನ ಪ್ಲಾಂಟೇಶನ್ ದಾಟಿ ಬೆಟ್ಟ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗೋಷ್ಟೊತ್ತಿಗೆ ನಾಯಿ ಅಳಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಸ್ವಲ್ಪ ಹೊತ್ತಿಗೆ ನಾಯಿ ಕುಸಿದ್ ಬಿಡುತ್ತೆ, ಅಂದ್ರೆ ಸ್ವಲ್ಪನೆ ಬಿದ್ದೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನ ಚೆಕ್ ಮಾಡಿ ನೋಡಿದ್ರೆ ಅದು ಸತ್ತೋಗಿದೆ ಅಂತ ಗೊತ್ತಾಗುತ್ತೆ ಪೊಲೀಸ್ ಅವ್ರಿಗೆ. ಜಾನು ಎಲ್ಲಿದ್ದಾಳೆ ಅಂತ ನಾಯಿಗ್ ಮಾತ್ರ ಗೊತ್ತು. ಇವಾಗ ಅದೂ ಇಲ್ಲ. ಸೊ ಇನ್ನ ನಾಯಿ ಇಲ್ಲ.
ಇನ್ನು ಅದ್ರ ಬಿಹೇವಿಯರ್ ನ ಕ್ಯಾಚ್ ಮಾಡೋದಕ್ಕೆ ಪೊಲೀಸ್ ಅವ್ರಿಗೆ ಆಗಲ್ಲ. ಇನ್ನು ಅವ್ರೇನ್ ಮಾಡಕ್ಕಾಗಲ್ಲ, ಕೋಲ್ಡ್ ಫಾರೆನ್ಸಿಸ್ ಮತ್ತೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಮೇಲೆ ಡಿಪೆಂಡ್ ಆಗಬೇಕು. ಇಲ್ಲಿ ಕೋಲ್ಡ್ ಫಾರೆನ್ಸಿಸ್ ಅಂದ್ರೆ ಸೈಂಟಿಫಿಕ್ ಎವಿಡೆನ್ಸ್ ಲೈಕ್ ಫುಟ್ ಪ್ರಿಂಟ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇಲ್ಲಿ ಇವ್ರಿಗೆ 2 ಅನುಮಾನಗಳು ಏನಂತಂದ್ರೆ, ಒಂದು ಆ ಬೆಟ್ಟಗಳಲ್ಲಿ ಕಳೆದೋಗಿರ್ಬೇಕು, ಇಲ್ಲ ಕಾಡು ಪ್ರಾಣಿಗಳಿಗೆ ಬಲಿಯಾಗೋಗಿರ್ಬೇಕು. ಆ ಏರಿಯಾ ಯಾವ್ದಾದ್ರು ಇದೆಯೋ ತುನಿಮಂಡಲ, ಆ ಕಡೆ ಕಾಡ್ ನಾಯಿಗಳು ಜಾಸ್ತಿ ಮತ್ತೆ ಚಿರತೆಗಳು ಜಾಸ್ತಿ ಅಂತ ಆ ಕಡೆ ಲೋಕಲ್ ಅವ್ರು ಹೇಳ್ತಾರೆ. ಹುಡುಗಿ ಜಾನುನ ಹಿಡ್ಕೊಳೋದಕ್ಕೆ ಇವರು ಅಡ್ವಾನ್ಸ್ ಥರ್ಮಲ್ ಡ್ರೋನ್ಸ್ ಅಂಡ್ ನೈಟ್ ವಿಷನ್ ಕ್ಯಾಮ್ರಾಸ್ ನ ಯೂಸ್ ಮಾಡ್ತಾರೆ. ಕ್ಯಾಮ್ರಾಸ್ ಏನ್ ಮಾಡ್ತಾವ ಅಂತಂದ್ರೆ ಬಾಡಿ ಹೀಟ್ ನ ಡಿಟೆಕ್ಟ್ ಮಾಡ್ತವೆ. ಸೊ ದೇ ಕ್ಯಾನ್ ಫೈಂಡ್ ಈಸಿಲಿ ರಾತ್ರಿ ಹೊತ್ತು ಸಹ ಡ್ರೋನ್ಸ್ ಅಂಡ್ ಕ್ಯಾಮ್ರಾಸ್ ಡಿಟೆಕ್ಟ್ ಮಾಡ್ತಾವಂತೆ ಯಾವಾದ್ರೂ ಜೀವ ಅದ್ರ ಸುತ್ತಮುತ್ತಲು ಇದಾವೇನೋ ಅಂತ. 11 ಬೆಟ್ಟಗುಡ್ಡಗಳಿದಾವೆ ಅಲ್ಲಿ, ಆದ್ರೆ ಯಾವ ರಿಸಲ್ಟು ಸಿಗಲ್ವಂತೆ. ತರನೇ ಇರೋ ಒಂದು ಗೊಂಬೆನ ತಯಾರಿಸಿ ಕಾಡಲ್ಲಿ ಒಂದು ಪ್ಲೇಸ್ ಗೆ ಹೊಡಿತಾರೆ. ಅದಕ್ಕೆ ಮಾಂಸದ ವಾಸನೆ ಬರೋ ತರ ಮಾಡಿ ಕಟ್ಟಾಕಿರ್ತಾರೆ. ನಾನು ಎಲ್ಲಿ ಲಾಸ್ಟ್ ಆಗಿ ಮಿಸ್ ಆಗಿರ್ತಾಳೋ ಆ ಪ್ಲೇಸ್ ಅಲ್ಲಿ ಇವರು ವೇಟ್ ಮಾಡಿ ನೋಡ್ತಾ ಇರ್ತಾರೆ, ಯಾವ್ದಾದ್ರು ಪ್ರಾಣಿ ಆ ಗೊಂಬೆ ಹತ್ರ ಬರುತ್ತಾ ಅಂತ. ಅಂದ್ರೆ ಒಂದ್ ಮಗುನ ಯಾವ ತರ ಅಟ್ಯಾಕ್ ಮಾಡ್ತವೆ ಅಂತ ತಿಳ್ಕೊಳೋದಕ್ಕೆ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಂದು ಮಗು ಮೇಲೆ ಯಾವ ತರ ಅಟ್ಯಾಕ್ ಮಾಡಿರ್ಬಹುದು ಅಂತ ತಿಳ್ಕೊಳೋದಕ್ಕೆ. ಒಂದು ವೇಳೆ ಜಾನು ಕಾಣಿಸ್ದಿರ ಆಗೋಗೋದಕ್ಕೆ ಕಾಡೇ ಕಾರಣ ಅಲ್ಲ ಅಂತ ಗೊತ್ತಾದ್ರೆ ಅದ್ರಲ್ಲಿ ಯಾರ್ದೋ ಕೈ ಇರ್ಬೋದು ಅಂತ ಹೇಳ್ತಾ ಇದಾರೆ AP ಪೊಲೀಸ್ ಅವರು. ಜಾನು ಕಾಣಿಸ್ದಿರ ಆಗೋಗಿರೋ ಟೈಮ್ ಅಲ್ಲಿ ಆ ಪ್ಲಾಂಟೇಶನ್ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರ ಮೇಲೆ ಕೂಡ ಅನುಮಾನ ಬೀಳ್ಬೇಕಾಗುತ್ತೆ ಪೊಲೀಸ್ ಅವರು. ಅದು ಅಗ್ರಿಕಲ್ಚರಲ್ ಸೀಸನ್ ಆಗಿರೋದ್ರಿಂದ ಕೃಷಿ ಕೆಲಸ ಮಾಡೋರು, ಟ್ರಾವೆಲಿಂಗ್ ವರ್ಕರ್ಸ್, ಸೀಸನಲ್ ಲೇಬರ್ಸ್ ಮತ್ತೆ ಕಾಕಿನಾಡ ಔಟ್ಸ್ಕಟ್ ಇಂದ ಬಂದಿರೋರು, ಇವರೆಲ್ಲರ ಮೇಲೂ ಅನುಮಾನ ಬೀಳ್ಬೇಕಾಗುತ್ತೆ. ಅಲ್ಲಿ ಜಾಸ್ತಿ ಅನೇಕ ಅಪರಿಚಿತರು ಇರೋದ್ರಿಂದ, ಅಂದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿಂದ ನಾರ್ತ್ ಇಂಡಿಯಾ ಕಡೆಯವರು ಅಂದ್ರೆ ಎಲ್ಲ ಹಿಂದಿ ಮಾತಾಡೋರಂತೆ. ಜಾನುನ ಇವ್ರೇನಾದ್ರೂ ಕಿಡ್ನಾಪ್ ಮಾಡಿರ್ಬೋದು ಅಂತ ಒಂದು ಅನುಮಾನ. ಈ AP ಪೊಲೀಸ್ ಅವರು ಅಂದ್ರೆ ಈ 2 ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ಸ್ ಇದಾವಲ್ಲ, ಇವ್ರ ಕೆಲಸ ಏನಂದ್ರೆ June 6 ಆ ಸುತ್ತಮುತ್ತ ಡೇಟ್ಸ್ ಅಲ್ಲಿ ಯಾರ್ಯಾರು ತುನಿಮಂಡಲಕ್ಕೆ ಬರ್ತಾರೆ ಅಂದ್ರೆ ಸೀಸನಲ್ ವರ್ಕರ್ಸ್ ಎಲ್ಲಾರನ್ನೂ ಒಂದು ಲೀಸ್ಟ್ ತಗೊಂಡು ಅವ್ರನ್ನ ಕಸ್ಟಡಿಗೆ ತಗೋಬೇಕು. ಅದೊಂದು ದೊಡ್ಡ ತಲೆನೋವಾಗೋಗುತ್ತೆ. ಯಾಕಂದ್ರೆ ಅಷ್ಟು ಜನರಲ್ಲಿ ಯಾರು ಕಿಡ್ನಾಪ್ ಮಾಡಿರ್ಬೋದು ಅಂತ ಡಿಟೆಕ್ಟ್ ಮಾಡೋದು ಜಾಸ್ತಿ ಕಷ್ಟ. ಜಾನು ಕೇವಲ 2 ವರ್ಷದ ಮಗು ಅಷ್ಟೇ, ತಾನಾಗಿ ತಾನು ಅಷ್ಟು ದೂರ ನಡ್ಕೊಂಡು ಹೋಗಕ್ ಆಗಲ್ಲ, ಅದು ಅಸಾಧ್ಯ. ಯಾರಾದ್ರೂ ಮೇಲೆ ಎತ್ಕೊಂಡಿರ್ಬೋದು ಇಲ್ಲ ಕರ್ಕೊಂಡು ಹೋಗಿರ್ಬೋದು ಅಷ್ಟೇ. ಅಂದ್ರೆ ಆ ಪ್ಲಾಂಟೇಶನ್ ನ ಡಿವೈಡ್ ಮಾಡೋದಕ್ಕೆ ಒಂದು ರೋಡ್ ಬರುತ್ತೆ ಸೆಂಟ್ರಲ್ಲಿ. ಒಂದು ಎಡ್ಜ್ ಇಂದ ಆ ರೋಡ್ಗೆ 300 ಮೀಟರ್ಸ್ ಇರುತ್ತೇನೋ ಅಷ್ಟೇ. ಆ ರೋಡ್ ಹತ್ರ ಹೋಗಿರ್ಬಹುದು ಅಂತ ಅನ್ಕೊಂತಾರೆ. ಅಕಸ್ಮಾತ್ ಆ ರೋಡಲ್ಲಿ ಹುಡುಗಿ ಒಬ್ಳೆ ಹೋದ್ರುನು ಅಲ್ಲಿರೋರು ಯಾರಾದ್ರೂ ಗಮನಿಸಿ ಎತ್ತಾಕೊಂಡು ಹೊಟ್ಟೋಗಿರ್ಬೋದು. ಅವ್ರ ಹತ್ರ ಯಾವಾದ್ರೂ ವೆಹಿಕಲ್ಸ್ ಇದ್ರೆ ಟಕ್ ಅಂತ ಎತ್ತಾಕೊಂಡಿರ್ಬೋದು, ಎತ್ತಾಕೊಂಡು ಬೇಗ ಹೊಟ್ಟೋಗಿರ್ಬೋದು, ಮೂವ್ ಆಗೋಗಿರ್ಬೋದು ಅಂತ ಹೇಳ್ತಾ ಇದಾರೆ ಪೊಲೀಸ್ ಆಫೀಸರ್ಸ್. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಯಾರ್ಯಾರು ಕಾಲ್ ಮಾತಾಡಿದ್ರು ಅಂತ ಕಾಲ್ ಲಿಸ್ಟ್ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಸೆಲ್ ಟವರ್ ಕಂಪ್ನಿಯಿಂದ ಚೆಕ್ ಪೋಸ್ಟ್ ಗಳಲ್ಲೆಲ್ಲ ಸರ್ಚ್ ಮಾಡ್ತಾರೆ, ಯಾವ್ಯಾವ ವೆಹಿಕಲ್ಸ್ ಅಲ್ಲಿಂದ ಮೂವ್ ಆಗ್ತಾ ಇದಾವೆ ಅಂತ. ಅಂದ್ರೆ ಆ ತುನಿಮಂಡಲದಿಂದ ಯಾವ್ಯಾವ ವೆಹಿಕಲ್ಸ್ ಮೂವ್ ಆಗ್ತಾ ಇದಾವೆ ಅಂತ. ಮೈನ್ ಆಗಿ ಟೆಂಪರರಿ ವರ್ಕರ್ಸ್ ನ ಎಂಕ್ವೈರಿ ಮಾಡ್ತಾರೆ. ಯಾರಾದ್ರೆ ಸಡನ್ ಆಗಿ ಆ ಪ್ಲೇಸ್ ಇಂದ ಹೊಟ್ಟೋಗಿರ್ತಾರೋ ಅವ್ರನ್ನ. ಕೆಲವೊಂದ್ಸತಿ ಮಕ್ಳು ಕಾಣಿಸಿರೋ ಹೋದಾಗ ಪರ್ಸನಲ್ ಡಿಸ್ಟ್ರಿಬ್ಯೂಟ್ಸ್ ಅಂದ್ರೆ ದ್ವೇಷ ಅಥವಾ ಹಳೆಯ ವೈಯಕ್ತಿಕ ಮನ್ಸಿರೋರು ಆಗ್ಬೋದು. ಆದ್ರಿಂದ ಪೊಲೀಸ್ ಅವರು ಗಣೇಶ್ ಫ್ಯಾಮಿಲಿನ ಹಳೆಯ ಸಂಬಂಧಿಕರನ್ನ ಕಸ್ಟಡಿಗೆ ತಗೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇವ್ರನ್ನೆಲ್ಲ ಮೇಜರ್ ಆಗಿ ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ರೀಸೆಂಟ್ ಆಗಿ ಗಣೇಶ್ ಅವ್ರ ಮನೆಗೂ ಯಾರಿಗಾದ್ರೂ ಜಗಳ ಆಯ್ತಾ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಾದ್ರು ಆಯ್ತಾ, ಅವ್ರ ಫ್ಯಾಮಿಲಿಯಲ್ಲೇ ಯಾರಿಗಾದ್ರೂ ಜಗಳ ಆಯ್ತಾ. CH ಅಗ್ರಹಾರ ಸುತ್ತಮುತ್ತಲು ಗಣೇಶ್ ವಿರೋಧಿಗಳನ್ನೆಲ್ಲ ಎಳಿತಾರೆ ಈ ಕೇಸಲ್ಲಿ. ಅಸೂಯೆ ದ್ವೇಷದಿಂದ ಏನಾದ್ರು ಜಾನುನ ಎತ್ಕೊಂಡು ಹೊಟ್ಟೋಗಿರ್ಬೋದು ಅಂತ ಪೊಲೀಸ್ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದಾರೆ. ಅಂದ್ರೆ ಈ ಜಾನು ಪೇರೆಂಟ್ಸ್ ಇದಾರಲ್ಲ, ಅವ್ರು ಕೂಲಿ ಕೆಲಸ ಮಾಡೋ ಸಾಮಾನ್ಯ ಕಾರ್ಮಿಕರಷ್ಟೇ. ಇವ್ರಿಗೆ ಶತ್ರುಗಳನ್ನ ಹುಡ್ಕೋದು ಜಾಸ್ತಿ ಕಷ್ಟ ಆಗೋಗುತ್ತೆ ಪೊಲೀಸ್ ಅವ್ರಿಗೆ. ಆದ್ರೂ ಪೊಲೀಸ್ ಅವ್ರು ಯಾರನ್ನೂ ಬಿಡಲ್ಲ. ಆ ದಿನ ಪ್ಲಾಂಟೇಶನ್ ಗೆ ಯಾರು ಬಂದ್ರು, ಇವ್ರು ಗಣೇಶ್ ಮತ್ತೆ ಅವ್ರ ಫ್ಯಾಮಿಲಿನ ಯಾರು ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಬರಲು ಕಾರಣ ಯಾರು, ಇವುಗಳನ್ನೆಲ್ಲ ವಿಚಾರಿಸ್ತಾ ಇರ್ತಾರೆ. ಆದ್ರೂ ಇಲ್ಲಿ ನನ್ಗೆ ಅರ್ಥ ಆಗದಿರೋದು ಏನಾದ್ರು ಇದೆ ಅಂತಂದ್ರೆ, ಆ ಫಾರೆಸ್ಟ್ ಅಲ್ಲಿ ನಾಯಿ ಏನ್ ನೋಡಿ ಭಯ ಬಿತ್ತು. ಆ ಊರವನೊಬ್ಬನು ಜಾನುನ ಮತ್ತೆ ಅವ್ರ ನಾಯಿನ ಒಂದ್ ಕಡೆ ನೋಡ್ದೆ ಅಂತ ಹೇಳ್ತಾನಲ್ಲ, ಇವನ್ನ ನೋಡಿ ಆ ನಾಯಿ ಯಾಕೆ ಬೊಗಳ್ತು. ಜಾನುಗೆ ಅಲ್ಲಿ ಕಾಡಲ್ಲಿ ಏನು ಅಪಾಯ ಆಗ್ದಿರನೆ 3 ದಿನ ಆದ್ಮೇಲೆ ನಾಯಿ ಮನೆಗ್ ಬಂತ. ಜಾನುಗೆ ಏನಾಯ್ತು ಡಾಟ್.